ಮೊದ್ಲು ಇಲ್ಲಿಂದ ಹೋಗ್ಬೇಕು ಅಂತ ರಿಕ್ ಹೇಳ್ತಿರ್ತಾನೆ. ಆದ್ರೆ ಎವ್ಲಿನ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಆ ಇಮೋಟ್ಯಾಪ್ ನ ಎದ್ದೋಳ್ಸಿರೋದು ನಾವೇ, ಇಲ್ಲೆಲ್ಲ ಸರಿ ಮಾಡ್ಬಿಟ್ಟೆ ನಾವು ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ. ಇದರಿಂದ ಇವರಿಬ್ರು ಮಧ್ಯೆ ಒಂದು ಜಗಳ ಆಗಿ ರಿಕ್ ಕೋಪ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತಾನೆ. ಇಲ್ಲೇ ನಮ್ಗೆ ಕ್ಯಾಪ್ಟನ್ ವಿನ್ಸ್ಟನ್ ಅನ್ನೋ ಒಬ್ಬ ಪೈಲಟ್ ಕೂಡ ಪರಿಚಯ ಆಗ್ತಾನೆ. ಇವನೊಂದು ಪ್ಲೇನ್ ಅನ್ನ ಇಟ್ಕೊಂಡಿರ್ತಾನೆ. ಈಗ ಅಮೆರಿಕದವರು ಹಾಗೆ ರಿಕ್ ನ ಕಡೆಯವರೆಲ್ಲ ಇಲ್ಲಿಂದ ಹೋಗೋದಕ್ಕೆ ರೆಡಿ ಮಾಡ್ಕೊತಿರ್ತಾರೆ. ಇಮೋಟ್ಯಾಪ್ ಕಣ್ಣನ್ನ ಕಿತ್ಕೊಬಿಟ್ಟಿದ್ನಲ್ಲ, ಆ ವ್ಯಕ್ತಿ ಹತ್ರ ಈಗ ಬೆನಿ ಹಾಗೆ ಇಮೋಟ್ಯಾಪ್ ಇಬ್ರು ಕೂಡ ಬಂದಿರ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಬರೀ ಇವನ ಕಣ್ಣನ್ನ ಮಾತ್ರ ಅಲ್ಲ, ಇವನ ನ್ಯಾಲ್ಗೆನ್ನು ಕೂಡ ಕಿತ್ಕೊಬಿಟ್ಟಿದ್ದಾನೆ ಅಂತ. ನಿನ್ನ ಹತ್ರ ಇನ್ನೂ ಕೂಡ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಇಮೋಟ್ಯಾಪ್ ಇಲ್ಲಿಗೆ ಬಂದಿದ್ದಾನೆ ಅಂತ ಬೆನಿ ಇವನಿಗೆ ಹೇಳ್ತಾನೆ. ಅದೇ ಸಮಯಕ್ಕೆ ಈ ಕಡೆ ರಿಕ್ ಗಮನಿಸ್ತಾನೆ, ಎಲ್ಲ ಕಡೆ ಕೆಂಪು ನೀರು ಬರ್ತಿರುತ್ತೆ. ಹಾಗೆ ಇವರಿಗೆ ಅರ್ಥ ಆಗೋಗುತ್ತೆ ಇಮೋಟ್ಯಾಪ್ ಇಲ್ಲೇ ಎಲ್ಲೋ ಹತ್ರದಲ್ಲಿ ಇದ್ದಾನೆ ಅಂತ. ಅಷ್ಟೇ ಅಲ್ಲ, ಈ ಜಾಗದಲ್ಲಿ ಬೆಂಕಿಯ ಮಳೆ ಎಲ್ಲ ಸುರಿಯೋದಕ್ಕೆ ಶುರು ಆಗುತ್ತೆ. ನಂತರ ಇವರು ರೂಮ್ಗೆ ಬಂದು ನೋಡಿದ್ರೆ ಆ ಕಣ್ಣಿಲ್ದೇ ಇರುವಂತ ವ್ಯಕ್ತಿಯ ಶರೀರದಲ್ಲಿ ಒಂದು ಚೂರು ರಕ್ತನೇ ಇರೋದಿಲ್ಲ. ಯಾಕೆ ಅಂತಂದ್ರೆ ಇಮೋಟ್ಯಾಪ್ ರಕ್ತನ ಹೀರಿ ಅವನ ಬಾಡಿನ ರಿಕವರ್ ಮಾಡ್ಕೊತಿರ್ತಾನೆ. ರಿಕ್ ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಅದು ಬಂದು ಇವನನ್ನ ತಳ್ಬಿಡುತ್ತೆ. ಇನ್ನೇನು ಅದು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಅಲ್ಲಿಗೆ ಒಂದು ಬೆಕ್ಕು ಬರುತ್ತೆ. ಆ ಬೆಕ್ಕನ್ನ ನೋಡ್ತಿದ್ದಂಗೆನೆ ತುಂಬಾ ಹೆದರ್ಕೊಂಡು ಇಮೋಟ್ಯಾಪ್ ಅಲ್ಲಿಂದ ಓಡೊಂಟೋಗ್ತಾನೆ. ಯಾಕೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ನಂತರ ಇವರು ಇವ್ಲಿನ್ ಅಂಕಲ್ ನ ಮೀಟ್ ಮಾಡೋದಕ್ಕೆ ಅಂತ ಬಂದು ನೋಡಿದ್ರೆ ಅಲ್ಲಿ ಅಡ್ರೆಸ್ ಕೂಡ ಇರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಇವ್ಲಿನ್ ಅಂಕಲ್ ಕೂಡ ರಾಜ ಫೆರೋನ್ ನ ಅಂಗರಕ್ಷಕರ ವಂಶದವರೇ ಅಂತ. ಇಷ್ಟು ವರ್ಷ ಇವರೆಲ್ಲರೂ ಸೇರಿ ಹಮುನಾಪ್ತ್ರದಿಂದ ಇಮೋಟ್ಯಾಪ್ ಹೊರಗಡೆ ಬರ್ದೇ ಅವ್ರ ರೀತಿ ಕಾಪಾಡ್ತಿದ್ರು. ಈಗ ಅವನು ಹೊರಗಡೆ ಬಂದಿರೋದ್ರಿಂದ ಇವರೆಲ್ಲರೂ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಯಾಕೆ ಇಮೋಟ್ಯಾಪ್ಗೆ ಬೆಕ್ಕುಗಳು ಕಂಡ್ರೆ ಆಗೋದಿಲ್ಲ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಬೆಕ್ಕುಗಳು ಆತ್ಮಗಳ ಪ್ರಪಂಚನ ಪ್ರೊಟೆಕ್ಟ್ ಮಾಡ್ತವೆ, ಆದ್ರಿಂದ ಅದನ್ನ ನೋಡಿದ್ರೆ ಅವನು ಹೆದರ್ಕೋತಾನೆ. ಒಂದು ಸಲ ಅವನ ಬಾಡಿ ಸಂಪೂರ್ಣವಾಗಿ ರಿಕವರ್ ಆದ್ಮೇಲೆ ಅವನು ಬೆಕ್ಕಿನಿಂದ ಹೆದರ್ಕೊಳ್ಳಲ್ಲ ಅಂತ. ಹಾಗೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ 4 ಜನ ಅಮೆರಿಕದವರು ಸೇರಿ ಆ ಬಾಕ್ಸ್ ಅನ್ನ ಓಪನ್ ಮಾಡಿದ್ರಲ್ಲ, ಆ 4 ಜನರನ್ನ ಸಾಯಿಸಿ ಇಮೋಟ್ಯಾಪ್ ಅವನ ಬಾಡಿನ ರಿಕವರ್ ಮಾಡ್ಕೋತಾನೆ ಅಂತ. ಈಗಾಗ್ಲೇ ಒಬ್ಬನನ್ನ ಸಾಯಿಸ್ಬಿಟ್ಟಿದ್ದಾನೆ. ಹಾಗೆ ಇವಳು ಕೇಳ್ತಾಳೆ, ಇಮೋಟ್ಯಾಪ್ ಮೊದಲನೇ ಸಲ ನನ್ನ ನೋಡಿದಾಗ ಅನುಕ್ಸ ನಾಮುನ್ ಅಂತ ಕರ್ದ, ಯಾಕೆ ಅಂತ. ಆಗ ಇವರೆಲ್ಲರಿಗೂ ಗೊತ್ತಾಗುತ್ತೆ ಇಮೋಟ್ಯಾಪ್ ಸತ್ತೋಗಿರುವಂತ ಅನುಕ್ಸ ನಾಮುನ್ನ ಬದುಕಿಸೋದಕ್ಕೆ ತಯಾರಿ ಮಾಡ್ಕೋತಿದ್ದಾನೆ. ಅವಳನ್ನ ಬದುಕಿಸೋದಕ್ಕೆ ಇವ್ಲಿನ್ನ ಬಲಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ. ಅದೇ ಸಮಯಕ್ಕೆ ಸೂರ್ಯ ಗ್ರಹಣ ಕೂಡ ಆಗೋಗುತ್ತೆ. 4 ಜನ ಅಮೆರಿಕದವರಲ್ಲಿ ಒಬ್ಬರನ್ನ ಇಮೋಟ್ಯಾಪ್ ಸಾಯಿಸ್ಬಿಟ್ಟಿದ್ದಾನೆ. ಈಗ 3 ಜನ ಉಳ್ಕೊಂಡಿದ್ದಾರೆ. ಆದ್ರೆ ಅವ್ರ 3 ಜನರಲ್ಲಿ ಒಬ್ಬ ಮಿಸ್ ಆಗೋಗಿದ್ದಾನೆ. ಆದ್ರಿಂದ ಅವನನ್ನ ಹುಡ್ಕೊಂಡ್ ಬರ್ತೀವಿ ಅಂತ ರಿಕ್ ಹಾಗೆ ಜೊನಾಥನ್ ಹೋಗ್ತಾರೆ. ನಂತರ ನಮ್ಗೆ ಮಿಸ್ ಆಗಿರುವಂತ ವ್ಯಕ್ತಿನ ತೋರಿಸ್ತಾರೆ. ಇವನಿಗೆ ಸಿಕ್ಕಿರುವಂತ ಕಪ್ಪು ಬುಕ್ಕನ್ನ ತಗೊಂಡು ಇಲ್ಲಿಂದ ಓಡೋಗೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಇಮೋಟ್ಯಾಪ್ ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಇವರಿಬ್ರು ಬಂದು ನೋಡಿದಾಗ ಇವರಿಗೆ ಗೊತ್ತಾಗುತ್ತೆ ಇಮೋಟ್ಯಾಪ್ ಅವನನ್ನು ಕೂಡ ಸಾಯಿಸ್ಬಿಟ್ಟ ಅಂತ. ಇವನು ಅವರಿಬ್ರನ್ನ ನೋಡ್ತಿದ್ದಂಗೆನೆ ಕೀಟಗಳನ್ನೆಲ್ಲ ಬಿಟ್ಬಿಡ್ತಾನೆ. ಅವ್ರೇನೋ ಅದರಿಂದ ತಪ್ಪಿಸ್ಕೋತಾರೆ. ಆದ್ರೆ ಇಲ್ಲಿರೋಂತ ಜನರೆಲ್ಲ ಆ ಕೀಟಗಳಿಂದ ಒಂದು ವೈರಸ್ ಗೆ ಇನ್ಫೆಕ್ಟ್ ಆಗೋಗ್ತಾರೆ. ಈಗ ಉಳ್ಕೊಂಡಿರುವಂತ ಇಬ್ರು ಅಮೆರಿಕದವರಲ್ಲಿ ಒಬ್ಬ ಒಂದು ರೂಮ್ ನಲ್ಲಿ ಇರ್ಬೇಕಾದ್ರೆ ಅಲ್ಲಿಗೂ ಇಮೋಟ್ಯಾಪ್ ಬಂದು ಅವನ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವನ ಬಾಡಿನ ರಿಕವರ್ ಮಾಡ್ಕೋತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಇವನು ಕೂಡ ಅದೇ ರೀತಿ ಆಗೋಗಿದ್ದಾನೆ ಅಂತ. ಅಲ್ಲಿಂದ ಇವನು ಇವ್ಲಿನ್ ಇರುವಂತ ಜಾಗಕ್ಕೆ ಬರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ರಿಕ್ ಹಾಗೆ ಜೊನಾಥನ್ ಬಂದು ಬೆಕ್ಕನ್ನ ತೋರಿಸ್ಬಿಡ್ತಾರೆ. ಇನ್ನು ಇವನ ಬಾಡಿ ಕಂಪ್ಲೀಟ್ ಆಗಿ ರಿಕವರ್ ಆಗಿರೋದ್ರಿಂದ ಹೆದರ್ಕೊಂಡು ಅಲ್ಲಿಂದ ಓಡೊಂಟೋಗ್ತಾನೆ. ನಂತರ ಇವರು ಅಮುನ್ರಾ ಬುಕ್ ಅನ್ನು ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಕಪ್ಪು ಬುಕ್ ನಲ್ಲಿರುವಂತ ಮಂತ್ರಗಳು ಇಮೋಟ್ಯಾಪ್ ನ ಶಕ್ತಿಯನ್ನ ಜಾಸ್ತಿ ಮಾಡಿದ್ರೆ ಚಿನ್ನದಿಂದ ಮಾಡಿರುವಂತ ಅಮುನ್ರಾ ಬುಕ್ ನಲ್ಲಿ ಮಂತ್ರಗಳು ಇದ್ದೇ ಇರ್ತವೆ. ಆ ಮಂತ್ರಗಳಿಂದ ಇಮೋಟ್ಯಾಪ್ ನ ಸಾಯಿಸಬಹುದು ಅಂತ. ಅದೇ ಸಮಯಕ್ಕೆ ಇವರೆಲ್ಲರೂ ನೋಡ್ತಾರೆ ಸಿಟಿಯಲ್ಲಿರುವಂತ ಜನರೆಲ್ಲರೂ ಒಂದು ವಿಚಿತ್ರವಾಗಿರುವಂತ ವೈರಸ್ ಗೆ ಇನ್ಫೆಕ್ಟ್ ಆಗಿ ಇಮೋಟ್ಯಾಪ್ ನ ಗುಲಾಮರಾಗ್ಬಿಟ್ಟಿರ್ತಾರೆ. ಅಷ್ಟೆಲ್ಲ ಇವರೆಲ್ಲರೂ ಸೇರಿ ರಿಕ್ ಹಾಗೂ ಅವನ ಟೀಮ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಅದಕ್ಕೆ ಇವರು ತುಂಬಾ ಕಷ್ಟಪಟ್ಟು ಅಮುನ್ರಾ ಬುಕ್ ಎಲ್ಲಿದೆ ಅಂತ ಕಂಡಿಡ್ದೇ ಬಿಡ್ತಾರೆ. ಅದು ಮಣ್ಣಲ್ಲಿ ಮುಚ್ಚೋಗಿರೋಂತ ಒಂದು ಪಿರಮಿಡ್ ನ ಒಳಗಡೆ ಹಾರಸ್ ಅನ್ನೋ ಒಂದು ದೇವತೆಯ ಮೂರ್ತಿಯ ಕೆಳಗಡೆ ಇರುತ್ತೆ. ಅದು ಗೊತ್ತಾಗ್ತಿದ್ದಂಗೆನೆ ಇವರೆಲ್ಲರೂ ಒಂದು ಕಾರಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಆ ಸಿಟಿಯಲ್ಲಿ ಇರುವಂತ ಎಲ್ಲಾ ಜನರು ಇಮೋಟ್ಯಾಪ್ ನ ಗುಲಾಮರಾಗೋಗಿರ್ತಾರೆ. ಇವರು ಎಲ್ಲೇ ಹೋದ್ರು ಇವರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಕೊನೆಯದಾಗಿ ಒಬ್ಬ ಅಮೆರಿಕದವನು ಉಳ್ಕೊಂಡಿರ್ತಾನಲ್ಲ ಅವನನ್ನು ಕೂಡ ಎಳ್ಕೊಬಿಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಇಮೋಟ್ಯಾಪ್ ಕೂಡ ಬಂದು ಉಳ್ಕೊಂಡಿರುವಂತ ಕೊನೆಯ ಅಮೆರಿಕದ ವ್ಯಕ್ತಿನೂ ಕೂಡ ಸಾಯಿಸ್ಬಿಡ್ತಾನೆ. ಈ ಕಡೆ ಇವರೆಲ್ಲರೂ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೇನೆ ಸಿಟಿಯ ಜನರೆಲ್ಲರೂ ಸುತ್ತುವರೆದು ಬಿಡ್ತಾರೆ. ಆಗ ಅಲ್ಲಿಗೆ ಇಮೋಟ್ಯಾಪ್
ಇಮೋಟೆ ಬಂದಾಗ ಇವರೆಲ್ಲರಿಗೂ ಗೊತ್ತಾಗುತ್ತೆ ಈಗ ಇವನ ಬಾಡಿ ಸಂಪೂರ್ಣವಾಗಿ ರಿಕವರ್ ಆಗೋಗಿದೆ ಅಂತ. ನಂತರ ಇವನು ಎವ್ಲಿನ್ ಗೆ ಹೇಳ್ತಾನೆ, ನೀನೇ ನನ್ ಜೊತೆ ಬಂದ್ರೆ ಇವರೆಲ್ಲರನ್ನೂ ಬಿಟ್ಬಿಡ್ತೀನಿ ಅಂತ. ಅವರೆಲ್ಲರ ಪ್ರಾಣನ ಕಾಪಾಡೋದಕ್ಕೆ ಅಂತ ಇವಳು ಕೂಡ ಅದಕ್ಕೆ ಒಪ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ಇಮೋಟೆಪ್ ಅವರಿಗೆ ಮೋಸ ಮಾಡಿ ಅವರೆಲ್ಲರನ್ನೂ ಸಾಯಿಸೋದಕ್ಕೆ ಹೇಳ್ಬಿಡ್ತಾನೆ. ಆ ಜನರೆಲ್ಲರೂ ಇವ್ರನ್ನ ಸಾಯಿಸೋದಕ್ಕೆ ಬರ್ತಿರ್ಬೇಕಾದ್ರೆ ಅಲ್ಲೇ ಇರುವಂತ ಗಟರ್ ಇಂದ ಇವರೆಲ್ಲರೂ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಅವರೆಲ್ಲರನ್ನು ಕಾಪಾಡೋದಕ್ಕೆ ಎವ್ಲಿನ್ ನ ಅಂಕಲ್ ಅವರ ಪ್ರಾಣನೇ ಅವರು ತ್ಯಾಗ ಮಾಡ್ಬಿಡ್ತಾರೆ. ನಂತರ ಇವ್ರು 3 ಜನ ಹೇಗೋ ಮಾಡಿ ಇವರ ಪ್ರಾಣನ ಉಳಿಸ್ಕೊಂಡು ಪೈಲಟ್ ಆಗಿರುವಂತ ಕ್ಯಾಪ್ಟನ್ ವಿನ್ಸ್ಟನ್ ಹತ್ರ ಬಂದು ಹೇಳ್ತಾರೆ, ಒಂದು ರಾಕ್ಷಸ ನಮ್ಮ ಫ್ರೆಂಡ್ ಇವ್ಲಿನ್ ನ ಕರ್ಕೊಂಡು ಹೊಂಟೋಗಿದೆ, ಅವಳನ್ನ ಕಾಪಾಡೋದಕ್ಕೆ ನಿಮ್ಮ ಪ್ಲೇನ್ ಬೇಕು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ನಂತರ ಇವ್ರು 4 ಜನ ಪ್ಲೇನ್ ನಲ್ಲಿ ಮರುಭೂಮಿಗೆ ಬರ್ತಾರೆ. ಅವರು ಬಂದಿದ್ದನ್ನ ಇಮೋಟೆಪ್ ಕೂಡ ನೋಡಿ ಅವನ ಶಕ್ತಿಯನ್ನ ಯೂಸ್ ಮಾಡ್ಕೊಂಡು ಮರಳಿಂದ ಅವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಇವರು ಒಂದು ಜಾಗದಲ್ಲಿ ಬಂದು ಕ್ರಾಶ್ ಲ್ಯಾಂಡ್ ಆಗ್ತಾರೆ. 3 ಜನ ಏನೋ ಬದುಕ್ತಾರೆ, ಆದ್ರೆ ವಿನ್ಸ್ಟನ್ ಬದುಕೋದಿಲ್ಲ, ಸತ್ತೋಗ್ತಾನೆ. ಇದರಿಂದ ತುಂಬಾ ಬೇಜಾರ್ ಮಾಡ್ಕೊಂಡೆ ಅವ್ರು 3 ಜನ ಅಲ್ಲಿಂದ ಮುಂದೆ ಸಾಕ್ತಾರೆ. ಈ ಕಡೆ ಇವ್ರು 3 ಜನ ಮರಳಿನ ಒಳಗಡೆ ಮುಚ್ಚೋಗಿರುವಂತ ಒಂದು ಪಿರಮಿಡ್ ನ ಒಳಗಡೆ ಬರ್ತಾರೆ. ಎರಿಕ್, ಅಡ್ರೆತ್ ಹಾಗೆ ಜೊನಾಥನ್ ಕೂಡ ಇದೇ ಪಿರಮಿಡ್ ನ ಒಳಗಡೆ ಬಂದಿರ್ತಾರೆ. ಯಾಕೆಂತಂದ್ರೆ ಇವರು ಹುಡ್ಕೊಂಡ್ ಬಂದಿರುವಂತ ಅಮುನ್ರಾ ಬುಕ್ ಕೂಡ ಇದೇ ಪಿರಮಿಡ್ ನ ಒಳಗಡೆ ಇರೋದು. ಇವ್ರು 3 ಜನ ಪಿರಮಿಡ್ ನ ಒಳಗಡೆ ಬಂದಿರೋದು ಇಮೋಟೆಪ್ ಗೆ ಗೊತ್ತಾಗಿ ಅವನ ಮಾಟ ಮಂತ್ರದ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಒಂದಷ್ಟು ಮಮ್ಮೀಸ್ ಗಳನ್ನ ಅವರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಅಂತ ಕಳಿಸ್ತಾನೆ. ಹೀಗೆ ಇವರು ಪಿರಮಿಡ್ ನ ಒಳಗಡೆ ಮುಂದೆ ಬಂದಾಗ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಅದೇ ಜಾಗದಲ್ಲಿದ್ದಂತ ಒಂದು ಕನ್ನಡಿನ ಅಡ್ಜಸ್ಟ್ ಮಾಡಿದಾಗ ಇವರು ಯೋಚನೆ ಮಾಡೋಕೆ ಆಗದೆ ಇರೋಷ್ಟು ಚಿನ್ನ ಅಲ್ಲಿ ಇರುತ್ತೆ. ಇದೇ ನಿಧಿಯನ್ನ ಎಲ್ಲರೂ ಇದುವರೆಗೂ ಹುಡುಕ್ತಿದ್ದು. ಹೀಗೆ ಇವರು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಮಮ್ಮೀಸ್ ಗಳು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಅವುಗಳ ಮೇಲೆ ಅಟ್ಯಾಕ್ ಮಾಡ್ತಾ ಹೇಗೋ ಇವರು ತುಂಬಾ ಕಷ್ಟಪಟ್ಟು ಮುಂದೆ ಬಂದ್ಬಿಡ್ತಾರೆ. ಇಲ್ಲೇ ನಮ್ಗೆ ಬೆನ್ನಿ ಕೂಡ ಕಾಣಿಸ್ತಾನೆ. ಇವರು ಎಲ್ಲೇ ಹೋದ್ರು ಮಮ್ಮೀಸ್ ಗಳೆಲ್ಲ ಇವರನ್ನ ಫಾಲೋ ಮಾಡ್ಕೊಂಡೇ ಬರ್ತಿರ್ತವೆ. ಆದ್ರಿಂದ ಒಂದು ಬಾಂಬ್ ಅನ್ನ ಹಾಕಿ ಅಲ್ಲೊಂದು ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಈ ಕಡೆ ಬೆನ್ನಿ ಒಂದಷ್ಟು ಚಿನ್ನಗಳನ್ನ ಎತ್ಕೊಂಡೋಗಿ ಅವನ ಒಂಟೆ ಮೇಲೆ ಇಡ್ತಾನೆ. ಎವ್ಲಿನ್ ನ ಪಕ್ಕದಲ್ಲಿ ಅನುಕ್ಸನಾಮುನ್ನ ಡೆಡ್ ಬಾಡಿನ ಇಟ್ಟು ಎವ್ಲಿನ್ ನ ಬಲಿ ಕೊಟ್ಟು ಇವನು ಅನುಕ್ಸನಾಮುನ್ನ ಜೀವಂತಗೊಳಿಸೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾನೆ. ಇವರಿಗೆ ಹಾರಸ್ ನ ಮೂರ್ತಿ ಸಿಕ್ಕಿರುತ್ತೆ. ಆದ್ರ ಕೆಳಗಡೆ ಇವರು ನೋಡಿದಾಗ ಇವರು ಹುಡುಕ್ತಿರುವಂತ ಅಮುನ್ರಾ ಬುಕ್ ಕೂಡ ಸಿಗುತ್ತೆ. ಅದೇ ಸಮಯಕ್ಕೆ ಜಾಕೆ ತುಂಬಾ ಮಮ್ಮೀಸ್ ಗಳೆಲ್ಲ ಬರೋದಕ್ಕೆ ಶುರು ಆಗ್ತವೆ. ಆದ್ರಿಂದ ಡ್ರೇತ್ ಅವುಗಳನ್ನ ಸಾಯಿಸ್ತಾ ಹೇಳ್ತಾನೆ, ಆ ಇಮೋಟೆಪ್ ನ ಸುಮ್ನೆ ಬಿಡ್ಬೇಡಿ, ಇವುಗಳನ್ನ ನಾನ್ ನೋಡ್ಕೋತೀನಿ ಹೋಗಿ ಅಂತ. ಆದ್ರೂ ಕೂಡ ಒಂದಷ್ಟು ಮಮ್ಮೀಸ್ ಗಳು ಇವರಿಂದನೂ ಬರ್ತಿರ್ತವೆ. ಅದಕ್ಕೆ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಇವರು ಅಲ್ಲಿಂದ ಮುಂದೆ ಸಾಕ್ತಾರೆ. ಈ ಕಡೆ ಇವನು ಅನುಕ್ಸನಾಮುನ್ನ ಆತ್ಮನ ಕರೆದು ಅವಳನ್ನ ಜೀವಂತಗೊಳಿಸಿ ಅವಳ ಬಾಡಿನ ರಿಕವರ್ ಮಾಡೋದಕ್ಕೆ ಅಂತ ಎವ್ಲಿನ್ ನ ಇನ್ನೇನು ಬಲಿ ಕೊಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ಜೊನಾಥನ್ ಬಂದು ಹೇಳ್ತಾನೆ, ನನ್ಗೆ ಅಮುನ್ರಾ ಬುಕ್ ಸಿಕ್ತು ಅಂತ. ಆದ್ರೆ ಆ ಬುಕ್ ಅನ್ನ ಓಪನ್ ಮಾಡೋದಕ್ಕೆ ಅದೇ ಕೀ ಬೇಕು. ಆದ್ರೆ ಆ ಕೀ ಈಗ ಇಮೋಟೆಪ್ ಹತ್ರ ಇದೆ. ಅದೇ ಸಮಯಕ್ಕೆ ರಿಕ್ ಅಲ್ಲಿಗೆ ಬಂದು ಎವ್ಲಿನ್ ನ ಬಿಡಿಸ್ತಾನೆ. ಆದ್ರಿಂದ ಅಲ್ಲಿರುವಂತ ಮಮ್ಮೀಸ್ ಗಳೆಲ್ಲ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಇವನು ಕೂಡ ಮಮ್ಮೀಸ್ ಗಳ ಜೊತೆ ಎಲ್ಲ ಫೈಟ್ ಮಾಡಿ ಅವುಗಳನ್ನ ಸಾಯಿಸ್ತಾನೆ. ಜೊನಾಥನ್ ಆ ಬುಕ್ ನ ಮೇಲಿದ್ದಂತ ಒಂದು ಮಂತ್ರನ ಓದ್ತಾನೆ. ಇದರಿಂದ ಮಲಗಿದ್ದಂತ ಒಂದು ಸೈನಿಕರ ಗುಂಪು ಎದ್ದೊಳುತ್ತೆ. ಅವರು ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅನುಕ್ಸನಾಮುನ್ ಬಂದು ಎವ್ಲಿನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಸೈನಿಕರು ಕೂಡ ರಿಕ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇವನು ಎಷ್ಟೇ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಆ ಸೈನಿಕರು ಇವನ ಹಿಂದೆನೆ ಬಂದು ಇವನನ್ನ ಸಾಯಿಸೋದಕ್ಕೆ ನೋಡ್ತಿರ್ತಾರೆ. ಅದಕ್ಕೆ ಇವನು ಕೂಡ ಅವುಗಳ ಜೊತೆ ಫೈಟ್ ಅನ್ನ ಮಾಡ್ತಿರ್ತಾನೆ. ಹೀಗೆ ಇವನು ತುಂಬಾ ಕಷ್ಟಪಟ್ಟು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಜೊನಾಥನ್ ಆ ಬುಕ್ ನ ಮೇಲಿದ್ದಂತ ಸಂಪೂರ್ಣ ಮಂತ್ರನ ಓದ್ತಾನೆ. ಇದರಿಂದ ಸೈನಿಕರು ಹಾಗೆ ಫ್ರೀಸ್ ಆಗ್ಬಿಡ್ತಾರೆ. ಹಾಗೆ ಇವನು ಅವುಗಳಿಗೆ ಆರ್ಡರ್ ಮಾಡ್ತಾನೆ, ಅನುಕ್ಸನಾಮುನ್ನ ಕೊಂದು ಬಿಡಿ ಅಂತ. ಇವುಗಳು ಕೂಡ ಅವನು ಹೇಳ್ದಂಗೆನೆ ಅನುಕ್ಸನಾಮುನ್ ಹತ್ರ ಬಂದು ಅವಳನ್ನ ಸಾಯಿಸ್ಬಿಡ್ತವೆ. ಇದರಿಂದ ಇಮೋಟೆಪ್ಗೆ ಕೋಪ ಬಂದು ಜೊನಾಥನ್ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ರಿಕ್ ಬಂದು ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇವನಿಗೆ ಆ ವಿಶೇಷವಾಗಿರುವಂತ ಕೀ ಸಿಕ್ಬಿಡುತ್ತೆ. ಆದ್ರಿಂದ ಇವರು ಕೀನ ಉಪಯೋಗಿಸ್ಕೊಂಡು ಬುಕ್ ಅನ್ನ ಓಪನ್ ಮಾಡಿ ಅದ್ರಲ್ಲಿರುವಂತ ಮಂತ್ರನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಇಮೋಟೆಪ್ ಇನ್ನೇನು ರಿಕ್ ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇವರಿಬ್ರಿಗೂ ಆ ಮಂತ್ರ ಸಿಕ್ಬಿಡುತ್ತೆ. ಆ ಮಂತ್ರನೇ ಇವರಿಬ್ರು ಓದ್ತಿದ್ದಂಗೆನೆ ಸ್ವರ್ಗ ಲೋಕದಿಂದ ಒಂದು ರಥ ಬಂದು ಇವನ ಒಳಗಡೆ ಇರುವಂತ ಎಲ್ಲಾ ಕೆಟ್ಟ ಶಕ್ತಿಗಳನ್ನ ಎಳ್ಕೊಂಡು ಹೊಟ್ಟೋಗುತ್ತೆ. ಇದರಿಂದ ಈಗ ಇಮೋಟೆಪ್ ಒಬ್ಬ ಸಾಧಾರಣ ಮನುಷ್ಯ ಆಗೋಗ್ತಾನೆ. ಇವನಿಗೆ ಕೋಪ ಬಂದು ಸಾಯಿಸೋದಕ್ಕೆ ಬರ್ತಿರ್ಬೇಕಾದ್ರೆ ರಿಕ್ ಇವನನ್ನ ಸಾಯಿಸ್ಬಿಡ್ತಾನೆ. ಈಗ ಇವನೊಬ್ಬ ಮಾಮೂಲಿ ಮನುಷ್ಯ ಆಗಿರೋದ್ರಿಂದ ಸತ್ತೋಗ್ತಾನೆ. ಸಾವು ಹಾಗೆ ನರ್ಕದ ಮಧ್ಯೆ
ಒದ್ದಾಡ್ತಿದ್ದಂತ ಇವನ ಆತ್ಮನು ಕೂಡ ದೇಹದಿಂದ ಮುಕ್ತಿ ಆಗೋಗುತ್ತೆ. ಈ ಕಡೆ ನಮ್ಗೆ ತೋರಿಸ್ತಾರೆ ಬೆನಿ ಅಲ್ಲಿದ್ದಂತ ಚಿನ್ನನ ಎತ್ಕೊಂಡು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಸುಸ್ತಾಯ್ತು ಅಂತ ಆ ಬ್ಯಾಗ್ ಅನ್ನ ಅಲ್ಲೇ ನೇತಾಕ್ತಾನೆ. ಅದೊಂದು ಹ್ಯಾಂಡಲ್ ಆಗಿರುತ್ತೆ. ಆ ಹ್ಯಾಂಡಲ್ ಕೆಳಗಡೆ ಬರ್ತಿದ್ದಂಗೆನೆ ಆ ಜಾಗ ಎಲ್ಲ ಕುಸಿಯೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಇವ್ರು 3 ಜನ ಓಡೋಗ್ತಿರ್ಬೇಕಾದ್ರೆ ಅಮುನ್ರ ಬುಕ್ ಅನ್ನ ಜೊನಾಥನ್ ಅಲ್ಲೇ ಬಿಡಿಸ್ಬಿಡ್ತಾನೆ. ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದ್ ಬಿಟ್ಟು ಚಿನ್ನದ ಬ್ಯಾಗ್ ಅನ್ನ ಎಳ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಆಗೋದಿಲ್ಲ, ಬ್ಯಾಗ್ ಅನ್ನ ಬಿಟ್ಟು ಮುಂದೆ ಬಂದ್ಬಿಡ್ತಾನೆ. ಹೀಗೆ ಇವರು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ರ 3 ಜನ ಏನೋ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ಬೆನಿ ಮಾತ್ರ ಬರೋಕಾಗ್ದೆ ಅಲ್ಲೇ ಉಳ್ಕೊಬಿಡ್ತಾನೆ. ಅಷ್ಟೇ ಅಲ್ಲ, ಅಲ್ಲಿದ್ದಂತ ಎಲ್ಲಾ ಡೋರ್ ಗಳು ಕ್ಲೋಸ್ ಆಗಿ ಈ ಜಾಗದಲ್ಲಿ ಈಗ ಇವನೊಬ್ನೇ ಉಳ್ಕೊಬಿಡ್ತಾನೆ. ಇದೇ ಭಯದಲ್ಲಿ ಇವನು ನಿಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆ ಹುಳಗಳೆಲ್ಲ ಬಂದು ಇವನನ್ನ ಸಾಯಿಸ್ಬಿಡ್ತವೆ. ಇವ್ರು 3 ಜನ ತುಂಬಾ ಕಷ್ಟಪಟ್ಟು ಹಮುಂಟ್ರ ಇಂದ ಹೊರಗಡೆ ಬಂದ್ಬಿಡ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಇಷ್ಟೊತ್ ಕಂಟ ಇದೆಲ್ಲ ನಡೆದಿದ್ದು ಹಮುಂಟ್ರ ಒಳಗಡೆನೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಅಡ್ರೆಸ್ ಬಂದು ಅವ್ರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾನೆ. ನೀವು ಮಾಡಿರುವಂತ ಕೆಲ್ಸಕ್ಕೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ ಅಂತ. ಅಂದ್ರೆ ಇವನು ಹೇಗೋ ಮಾಡಿ ಆ ಮಮ್ಮೀಸ್ ಗಳಿಂದ ಎಲ್ಲ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಟ್ಟಿದ್ದ ಅಂತ. ನಂತರ ಇವ್ರು 3 ಜನ ತುಂಬಾ ಖುಷಿಯಿಂದ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಬೆನಿ ಆಗ್ಲೇ ಸ್ವಲ್ಪ ಚಿನ್ನ ತಂದಿದ್ನಲ್ಲ ಅದು ಇದೇ ಒಂಟೆ ಮೇಲೆ ಇದೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಈ ಮೂವಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯ್ತೋ ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿದು ಪಾರ್ಟ್ 2 ಹಾಗೆ 3 ಕೂಡ ಇದೆ. ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಆದಷ್ಟು ಬೇಗ ಮಾಡೋಣ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.